ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸ್ತಾ ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು 3 ಗಂಟೆಗೆ ಎದ್ದು ಮನೆ ಕಸ ಗುಡಿಸ್ಕೊಂಡು ಹಾಗೆ ಸ್ನಾನ, ಬಾಗಿಲು ತೊಳೆಯೋದು, ರಂಗೋಲಿ ಬಿಡಿಸೋದು ಎಲ್ಲನೂ ಕೂಡ ಮುಗಿಸ್ಕೊಂಡೆ ಆಯಿತು. ಇವಾಗ ಮನೆ ಒಳಗಡೆ ಬಂದು ಬ್ಯಾಕ್ ಡ್ರಾಪ್ ಏನಿದೆ ಅದನ್ನು ಸಿಂಪಲಾಗಿ ನೆನ್ನೆ ನೈಟೇ ಮಾಡಿ ಬಿಟ್ಟಿದ್ವಿ. ಬೆಳಗ್ಗೆ ಎದ್ದು ಈ ರೀತಿ ಸ್ಯಾರಿ ಉಡಿಸ್ಬೇಕಲ್ವ ದೇವರಿಗೆ, ಸೊ ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಇಟ್ಕೊಂಡೆ. ಸೊ ಸೀರೆ ಉಡಿಸೋದು ಸ್ವಲ್ಪ ತಡ ಆಯಿತು. ಇದು ಬಂದು ಫುಲ್ ಜರಿ ವರ್ಕ್ ಇರೋದ್ರಿಂದ ತುಂಬ ಹೆವಿ ಇತ್ತು. ಸ್ಯಾರಿನೂ ಕೂಡ ನನಗೆ ಯಾಕೋ ಮರ್ತೋಗಿದೆ ಅನ್ನೋ ಥರ ಆಗ್ತಾಯಿತ್ತು. ಸ್ಯಾರಿ ಹೇಗೆ ಉಡಿಸೋದು ಅನ್ನೋದೇ ಮರ್ತೋಗಿತ್ತು. 1-2 ಸರಿ ಹಾಕೋದು ತೆಗೆಯೋದು ಇದೇ ರೀತಿ ಮಾಡ್ಕೊಂಡು ಬಂದೆ. ಸೊ ನಮ್ಮ ಮನೆಯವರಂತೂ ಆಲೆ ಟೈಮ್ ಆಗ್ತಿದೆ ಅಂತಲೇ ಇದ್ದರು. ಪ್ರತಿ ವರ್ಷ ನಾನು 6 ಗಂಟೆ ಒಳಗೆಲ್ಲ ಕಳಸ ಕೂರಿಸಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಮಾಡೋ ಆಗ್ತಿತ್ತು. ಬಟ್ ಈ ಸರಿ ಸ್ವಲ್ಪ ನಿಧಾನವಾಗಿ ಮಾಡೋಣ, ಯಾಕಂದರೆ ಹೆಲ್ತ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿನೇ ಇತ್ತು. ನಿಮ್ಗೆ ಹೇಳ್ತಾನೆ ಇದೆ 2 ಡೇಸ್ಗೊಂದ್ಸರಿ ನನಗೆ ಹೆಡೇಕ್ ಕೂಡ ಬರ್ತಾಯಿದೆ, ಕೆಲಸಗಳು ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿಬಿಟ್ಟು. ಅದೇ ಕಾರಣಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡೋಣ, ತೊಂದರೆ ಇಲ್ಲ, ಸುಮ್ಮನಿರಿ ಅಂತ ನಮ್ಮ ಮನೆಯವ್ರಿಗೂ ಹೇಳ್ಕೊಂಡು ಹಾಗೆ ಎಲ್ಲನೂ ಕೂಡ ಮಾಡಿ ಆಯಿತು. ಸ್ಯಾರಿನೂ ಕೂಡ ಉಡಿಸಿ ಆಯಿತು. ಸ್ಯಾರಿ ಅಂತೂ ಫೋಟೋಗೆ ಸ್ವಲ್ಪ ಡಲ್ ಅಂತ ಅನ್ನಿಸ್ತಿತ್ತು ಸ್ಯಾರಿ ಕಲರು, ಬಟ್ ರಿಯಲಾಗಿ ನೋಡಿದಾಗ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಸ್ವಲ್ಪ ವಾಯ್ಸ್ ಓವರ್ ಕೊಡೋದಕ್ಕೆ ಸುಸ್ತಾಗ್ತಿದೆ, ಬಿಕಾಸ್ ನನಗೆ ಹಬ್ಬದ ಮಧ್ಯಾಹ್ನದಿಂದನೇ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಯಿತು. ನಾನು ಅಂದ್ಕೊಂಡಿರಲಿಲ್ಲ, ಅಂದರೆ ಮೊದಲೇ ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಹಬ್ಬದ ದಿನ ಏನಾದರೂ ನನಗೆ ಹೆಲ್ತ್ ಇಶ್ಯೂಸ್ ಆಗಿಬಿಟ್ರೆ ಏನಪ್ಪ ಮಾಡೋದು ಅಂತ ಮನಸ್ಸಲ್ಲೇ ಅಂದ್ಕೊತಿದ್ದೆ. ಅದು ಹಾಗೆ ಹೋಯಿತು. ಮಧ್ಯಾಹ್ನದಿಂದ ಫುಲ್ ಕೋಲ್ಡ್ ಸ್ಟಾರ್ಟ್ ಆಗಿಬಿಡ್ತು. ಅದರಲ್ಲೂ ಕೂಡ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಳ್ತಾ ಇದ್ದೆ. ಬೆಳಗ್ಗೆಗೆ ಇನ್ನು ಶನಿವಾರ ಫುಲ್ ಫೀವರ್, ಹೈ ಫೀವರ್ ಥರ ಆಗಿಬಿಡ್ತು. ನನಗೆ ಮತ್ತು ಮಗನಿಗೆ ಇಬ್ಬರಿಗೂ ಕೂಡ ಫುಲ್ ಜ್ವರ ಇದ್ದು, ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಏನೇನೆಲ್ಲ ಆಗಿದೆ ಅಂತ. ಆ ಕಾರಣಕ್ಕೆ ಸ್ವಲ್ಪ ನಾನು ನಿಧಾನವಾಗಿ ಮಾತಾಡ್ತಾ ಇದ್ದೀನಿ. ಇವಾಗ ಸ್ಯಾರಿ ಎಲ್ಲ ಉಡಿಸ್ಕೊಂಡಾದಮೇಲೆ ಸ್ವಲ್ಪ ಸ್ಯಾರಿ ಉಡಿಸೋದು, ಅಲಂಕಾರ ಮಾಡೋದು ಟೈಮ್ ಅಂತೂ ಖಂಡಿತ ಹಿಡಿಯುತ್ತೆ. ನನಗೂ ಕೂಡ ತುಂಬ ಟೈಮ್ ತೊಗೊಂಡೆ. ಸೊ ಅದಾದಮೇಲೆ ಒಂದು ಸ್ಟಡಿ ಟೇಬಲ್ ಅಂತ ಏನಿದೆ ಅದ್ರ ಮೇಲೆ ಈ ರೀತಿ ಸ್ಯಾರಿ ಉಡಿಸ್ಬಿಟ್ಟು, ಅಂದರೆ ನಮಗೆ ಒಂದು ಅದು ಲಕ್ಷ್ಮೀ ಮೂರ್ತಿ ಅನ್ನೋ ಥರ ಕ್ರಿಯೇಟ್ ಮಾಡ್ಕೊತೀವಿ ಅಲ್ವ. ಇನ್ನು ಕಳಸ ಮೇನ್ ಇರುತ್ತೆ. ಕಳಸನ ಇಡಬೇಕಾದ್ರೆ ಎಷ್ಟೋ ಜನ ಅಂದ್ಕೊತೀನಿ ನಾವು ಊಟ ಮಾಡ್ತೀವಿ ಅಲ್ವ ಅದೇ ಟೇಬಲ್ ಮೇಲೆ ಇಟ್ಕೊಂಡ್ಬಿಡ್ತಾರೆ. ಬಟ್ ಅದು ತುಂಬ ದೊಡ್ಡ ತಪ್ಪು. ಯಾಕಂದರೆ ಕಳಸನ ನಾವು ಯಾವತ್ತೂ ಹೇಗೆ ಬೇಕಾಗೆ ಎಲ್ಲಿ ಬೇಕಾ ಅಲ್ಲಿ ಕೂರಿಸ್ಬಾರ್ದು. ಅದು ಅದ್ರ ಮೇಲೆ ಊಟ ಎಲ್ಲ ಮಾಡಿರ್ತೀವಿ. ಇವಾಗ ನಾವು ನಾನ್ ವೆಜ್ ಕೂಡ ತಿನ್ನೋದ್ರಿಂದ ಸೊ ಅದ್ರ ಮೇಲೆ ನಾನ್ ವೆಜ್ ಕೂಡ ಊಟ ಮಾಡಿರ್ತೀವಿ. ನಾವು ಏನೇ ಗಂಜಲ ಹಾಕಿದ್ರು ಮತ್ತೊಂದು ಹಾಕಿದ್ರು ಅದು ಹೋಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಟೇಬಲ್ ಇತ್ತು. ಅದನ್ನೇ ಸಾರಿ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅದನ್ನೇ ಕ್ಲೀನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ. ಬಟ್ ಈ ಸರಿ ಮನೆಯವ್ರಿಗೆ ನಾನು ತುಂಬ ಮುಂಚೆನೇ ಹೇಳಿದ್ದೆ, ಇಲ್ಲ ನನಗೆ ಟೇಬಲ್ ಬೇರೆ ಸಪ್ರೇಟಾಗೇ ಬೇಕು, ದೇವ್ರ ಕೂರ್ಸೋಕ್ಕೆ ಅಂತಲೇ ಬೇರೆದು ಬೇಕು ಅಂತ ಹೇಳಿಬಿಟ್ಟು. ಅವರು ಮನೆಯಲ್ಲೇ ಸ್ವಲ್ಪ ಐಟಮ್ಗಳಿದೆ ಸೊ ಮಾಡಿಸೋಣ ಅಂತ ಹೇಳಿ ಸುಮ್ಮನಾಗಿದ್ದರು. ಅದಾದಮೇಲೆ ಅವರು ಹಾಸ್ಪಿಟಲ್ಗೆ ಹೋದರು. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಬಂದು ಒಂದು 4-5 ಡೇಸ್ಗೆಲ್ಲ ಇನ್ನು ಹಬ್ಬ ಸ್ಟಾರ್ಟ್ ಆಯ್ತಲ್ವ. ಸೊ ಅದಕ್ಕೋಸ್ಕರ ರೆಡಿಮೇಡೇ ತೊಗೊಂಬಂದುಬಿಡೋಣ, ರೆಡಿ ಇರೋದನ್ನೇ ತೊಗೊಂಬರೋಣ. ಮೊದಲೋಗಿ ಕೇಳ್ಕೊಂಡು ಬರ್ತೀನಿ. ಒಂದು 5000 ಒಳಗಿದ್ರೆ ತೊಗೊಳ್ಳೋಣ, ಸುಮ್ಮನೆ ಜಾಸ್ತಿ ಎಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳಿದ್ರು. ಸೊ ಅವರು ಹೇಳಿದರು ಗ್ಲಾಸ್ದೆಲ್ಲ ಬೇಕಾ ಅಂತ. ಬಟ್ ಗ್ಲಾಸಿಂದ ಏನೇ ತೊಗೊಂಡ್ರು ನಾವು ಇವಾಗ ಹಾಲ್ನಲ್ಲಿ ಇಟ್ಟಿದ ತಕ್ಷಣ ಅಲ್ಲಿ ಊಟ ಮಾಡಬೇಕಾದ್ರೆಲ್ಲ ಅದ್ರ ಮೇಲೆ ಇಟ್ಕೊಂಡು ತಿನ್ನೋದು ಅಭ್ಯಾಸ ಆಗೇ ಆಗುತ್ತೆ. ಸೊ ಗ್ಲಾಸ್ದೆಲ್ಲ ಬೇಡ, ಅದನ್ನು ಬೇಕಾದರೆ ನೆಕ್ಸ್ಟ್ ಯಾವಾಗಲಾದರೂ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡಿಸ್ಕೊಳ್ಳೋಣ. ಇವಾಗ ದೇವ್ರು ಇಡೋದಕ್ಕೆ ಒಂದು ಸಿಂಪಲಾಗಿ ಇದ್ರೆ ಸಾಕು ಅಂತ ಹೇಳಿದ್ದೆ. ಹಾಗೆ ನಾವು ಹಿರಿಸಭೆಗೆ ಹೋಗಿದ್ವಿ ಅಲ್ವಾ, ಎಲ್ಲನೂ ಪೂಜೆ ಸಾಮಾನನ್ನ ತೊಗೊಂಬರೋಕ್ಕೆ ಅಂತ. ಅವತ್ತು ನಾನು ಕೂಡ ಕರ್ಕೊಂಡು ಹೋದರು. ನನಗೆ ಸ್ವಲ್ಪ ದೊಡ್ಡದಾಗೇ ಬೇಕಿತ್ತು, ತುಂಬ ಫ್ರೀಯಾಗಿ ಇಡಬೇಕು ಎಲ್ಲ ಐಟಮ್ಗಳನ್ನೂ ಆ ರೀತಿ ಇರಬೇಕು ಅಂತ ಹೇಳಿಬಿಟ್ಟು ಇದನ್ನು ಫೈನಲೈಸ್ ಮಾಡಿದೆ. ಇದು 3,500ಕ್ಕೆ ನಾವು ಟೇಬಲ್ನ ತೊಗೊಂಡು ಬಂದ್ವಿ. ಇದನ್ನು ದೇವ್ರ ಮನೆಯಲ್ಲಿ ಪರ್ಮನೆಂಟಾಗಿ ಇಟ್ಬಿಡೋಣ, ಇಲ್ಲಾಂದರೆ ಸ್ಟಡಿ ರೂಮ್ ಇದೆ ಅಲ್ವಾ ಮಗಂದು. ಸೊ ಅಲ್ಲಿ ಇಟ್ಬಿಟ್ರೆ ಅಲ್ಲಿ ಊಟ ತಿಂಡಿ ಯಾರೂ ಕೂಡ ಮಾಡೋದಿಲ್ಲ. ಸೊ ಅಲ್ಲಿಟ್ಟರೆ ಯಾರೂ ಕೂಡ ಕುತ್ಕೊಳ್ಳೋದು ಇಲ್ಲ, ಊಟ ಮಾಡೋದೇನು ಮಾಡಲ್ಲ. ಮಗ ಬೇಕಾದರೆ ಬುಕ್ಸ್ಗಳದು ಇದು ಅಂತ ಇಟ್ಕೊಳ್ಳಿ ಅಂತ ಅಂದ್ಕೊಂಡು ಈ ರೀತಿ ತೊಗೊಂಡು ಬಂದ್ವಿ.
ಅದಾದಮೇಲೆ ಇವಾಗ ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ನಾನು ರಾತ್ರಿಯೇ ಅಂದರೆ ಹಿಂದಿನ ದಿನವೇ ನಾವು ಎಷ್ಟೇ ಕೆಲಸಗಳನ್ನ ಮಾಡ್ಕೊಂಡಿರಲಿ ಎಲ್ಲನೂ ಕೂಡ ತಟ್ಟೆಗಳು ರೆಡಿ ಮಾಡ್ಕೊಳ್ಳೋದು, ಸೊ ಕೈಗೆ ಸಿಗೋ ಹಾಗೆ ಎಲ್ಲ ಐಟಮ್ಗಳನ್ನೂ ಇಟ್ಕೊಳ್ಳೋದು ಮಾಡಿದ್ರೂ ಕೂಡ ಶಾಸ್ತ್ರಬದ್ಧವಾಗಿ ಏನೇನೆಲ್ಲ ಮಾಡಬೇಕು ಅದನ್ನು ಮಾಡಲೇಬೇಕು. ಆವಾಗಲೇ ನಮಗೆ ತುಂಬ ಅಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಫೈನಲಾಗಿ ಇವಾಗ ಪೀಠ ಇಟ್ಟು ಕಳ್ಸೋಕ್ಕೆ ನೀರು ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಗಡೆಯಿಂದ ಗಂಗೆನ ತುಂಬ್ಕೊಂಡು ಮನೆಯೊಳಗೆ ಬಂದರೆ ತುಂಬಾ ಒಳ್ಳೆಯದು. ಹಾಗಾಗಿ ದೇವ್ರ ಮೂಲೆಯಲ್ಲೇ ನಾವು ಒಂದು ನಲ್ಲಿನ ಹಾಕಿಸ್ಕೊಂಡಿದ್ವಿ. ಆ ನಲ್ಲಿಗೆ ಅರಿಶಿನ ಕುಂಕುಮ ಅಕ್ಷತೆ ಕಾಳೆಲ್ಲ ಹಾಕಿ ಪೂಜೆ ಮಾಡಿ ಸೊ ಅದಕ್ಕೂ ಅಲ್ಲಿಂದ ನೀರನ್ನು ತುಂಬಿಸ್ಕೊಂಡು ಬರ್ತೀನಿ. ಕಳಸದೊಳಗೆ ಅರಿಶಿನ ಕುಂಕುಮ ಹಾಕಿ ನೀರು ತುಂಬಿಸ್ಕೊಂಡಾದಮೇಲೆ ಅರಿಶಿನ ಕುಂಕುಮ ಹಾಕಿಬಿಟ್ಟು ಅಕ್ಷತೆ ಕಾಳು ಹಾಕಿಬಿಟ್ಟು ಮನೆಯೊಳಗೆ ತೊಗೊಂಡು ಬರ್ತೀನಿ. ಸೊ ಇದು ಹೋದ ವರ್ಷವೂ ಕೂಡ ಇದೇ ರೀತಿ ಮಾಡ್ಕೊಂಡಿದ್ದೆ. ಏನು ಅಂತ ಅಂದರೆ ಸೊ ನಮ್ಮ ಹಸುದೇ ಹಾಲು ಇರ್ತಿತ್ತು, ಹಾಲು ತುಪ್ಪ ಎಲ್ಲ ತೊಗೊಂಡು ಬಂದುಬಿಡ್ತಾ ಇದೆ. ಬಟ್ ಹಸು ಇನ್ನೂ ಕರು ಹಾಕೇ ಇಲ್ಲ. ಸೊ ನಾವು ಯೂಶ್ವಲಾಗಿ ಕುಡಿಯೋದಕ್ಕೆ ಅಂತ ಹೇಳಿ ಎಮ್ಮೆ ಹಾಲನ್ನು ತೊಗೊಂಡು ಬರೋದ್ರಿಂದ ಸೊ ಇವತ್ತು ಸದ್ಯಕ್ಕೆ ಯಾರೂ ಕೂಡ ಇಷ್ಟು ಬೇಗ ಎದ್ದು ಹಾಲು ಕರೆಯೋದಿಲ್ಲ. ಹಾಗಾಗಿ ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹಾಕಿಬಿಟ್ಟೆ ನಲ್ಲಿಗೆ ಪೂಜೆ ಮಾಡಿ ಇವಾಗ ಒಳಗಡೆಗೆ ತೊಗೊಂಡು ಬರ್ತಾಯಿದ್ದೀವಿ. ಸೊ ಒಳಗಡೆಗೆ ತೊಗೊಂಡು ಬರಬೇಕಾದ್ರೆ ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಎಲ್ಲ ಒಳ್ಳೆಯದಾಗಲಿ, ಯಾವುದೇ ರೀತಿ ಕೆಟ್ಟದಾಗದೇ ಇರೋ ರೀತಿ ಪೂಜೆಗಳು ಸರಾಗವಾಗಿ ನಡೀಲಿ ಅಂತ ಬೇಡಿಕೊಂಡು ಆಮೇಲೆ ಹೊಸಲಿಗೆ ನಮಸ್ಕಾರ ಮಾಡಿಕೊಂಡು ಒಳಗಡೆ ಬರೋದು ತುಂಬಾ ಒಳ್ಳೆಯದು. ನಾನು ವರಮಹಾಲಕ್ಷ್ಮಿ ಒಂದು ಕತೆ ಇದೆ, ಆ ಬುಕ್ಸನ್ನು ನಾನು ಈ ಸರಿ ತರಿಸ್ಕೊಂಡೆ. ಹೋದ ಸರಿ ಬರೀ ಅಷ್ಟೋತ್ರಗಳದ್ದು ಫೋಟೋ ಕಳಿಸ್ಕೊತಾ ಇದೆ ಅಮ್ಮನ ಕಡೆಯಿಂದ. ಆ ಕತೆ ಓದಿದ್ಮೇಲೆ ಗೊತ್ತಾಯಿತು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಆಚರಿಸ್ಬೇಕು ಅನ್ನೋದು. ಯಾಕಂದರೆ ನಾವು ಯೂಟ್ಯೂಬ್ ಆನ್ ಮಾಡಿದ ತಕ್ಷಣ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಎಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಫೈನಲಿ ನಾವೇ ಕೂತ್ಕೊಂಡು ಯಾವುದನ್ನು ಕರೆಕ್ಟಾಗಿ ಮಾಡ್ಕೊಳ್ಳೋದು ಯಾವುದನ್ನು ಬಿಡೋದು ಅಂತ ಒಂದು 2 ಡೇಸ್ ಆದರೂ ಬೇಕಾಗುತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ. ನನಗೂ ಕೂಡ ಅದೇ ರೀತಿ ಆಗಿಬಿಡ್ತು. ಯಾವ್ಯಾವ ರೀತಿ ಹೇಳ್ತಾರೆ, ಒಬ್ಬರು ಒಂದು ರೀತಿ ಹೇಳ್ತಾರೆ, ಇನ್ನೊಬ್ಬರು ಇನ್ನೊಂದು ರೀತಿ ಹೇಳ್ತಾರೆ. ಬಟ್ ಇದು ಪರ್ಟಿಕ್ಯುಲರಾಗಿ ಯಾವುದು ಸರಿ ಇದೆ ಅಂತ ತಿಳ್ಕೊಬೇಕು ಅಂದರೆ ಅದು ವರಮಹಾಲಕ್ಷ್ಮಿ ವ್ರತದ್ದು ಬುಕ್ಸ್ ಇದೆ. ಸೊ ಅದರಲ್ಲಿ ಒಂದು ಕಥೆನೂ ಕೂಡ ಇದೆ. ಆ ಕಥೆನ ದೇವ್ರ ಮುಂದೆ ನಾವು ಪೂಜೆ ಎಲ್ಲ ಆದಮೇಲೆ ಅದನ್ನು ಓದಬೇಕು ಅಂತ ಹೇಳಿ ಸೊ ಅದನ್ನು ಓದಿದ ಮೇಲೆ ಗೊತ್ತಾಯಿತು ಅದು ಇರೋದು ಈ ರೀತಿನ. ಹಾಗಾದರೆ ನಾವು ಏನೇನೋ ಒಂದೊಂದು ಕಲ್ಪನೆ ಮಾಡಿಕೊಂಡು ನಾವು ಹೇಗೇಗೋ ಮಾಡ್ತೀವಿ ಅಂತ ಹೇಳಿಬಿಟ್ಟು ಸೊ ಅದನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಆ ವ್ರತದ ಬುಕ್ ಇದ್ದರೆ ಸೊ ಅದರಲ್ಲಿ ಕತೆ ಇದ್ದರೆ ನೀವು ಕೂಡ ಓದಿ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋರು ಆ ಕತೆನ ಜೋರಾಗಿ ಓದಬೇಕು ಅಂತಲೂ ಕೂಡ ಹೇಳ್ತಾರೆ. ಅದು ತುಂಬಾ ಒಳ್ಳೆಯದು, ಕೇಳಿಸ್ಕೊಳ್ಳೋರ್ಗೂ ಒಳ್ಳೆಯದು, ಹಾಗೆ ನಾವು ಓದೋರ್ಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆ ಕಾರಣಕ್ಕೆ ಈ ಸರಿ ನಾನು ಬುಕ್ಕನ್ನು ತರಿಸ್ಕೊಳ್ಳೇಬೇಕು, ನನಗೆ ಆ ಬುಕ್ ಬೇಕು ಅಂತ ಹೇಳಿಬಿಟ್ಟು ತರಿಸ್ಕೊಂಡೆ. ಅಮ್ಮನ ಹತ್ರನೇ ಸುಮಾರು ಬುಕ್ಸ್ಗಳಿತ್ತು, ಬಟ್ ಅಮ್ಮನ ಮನೆಗೆ ಹೋಗಿ ತೊಗೊಂಡು ಬರೋದು ನಿಮಗೆ ಗೊತ್ತಿದೆ. ಸೊ ಎಷ್ಟೋ ಸರಿ ಮರೆತೇ ಹೋಗಿತ್ತು, ಅದಕ್ಕೇ ಈ ಸರಿ ನಾನೇ ತರಿಸ್ಕೊಂಡೆ. ಸೊ ಇವಾಗ ಒಂದೊಂದೇ ಕೆಲಸಗಳೆಲ್ಲ ನಡೀತಾ ಇದೆ. ನಿಮ್ಮ ಮನೆಯಲ್ಲಿ ಏನಾದರೂ ಆ ಥರ ಬುಕ್ ಇದ್ದರೆ ನೀವು ಖಂಡಿತವಾಗ್ಲೂ ಓದಿ ನೋಡಿ, ಆವಾಗ ನಿಮಗೆ ಆ ಶಾಸ್ತ್ರದ ಬಗ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ, ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ. ಸೊ ಯಾರೋ ಹೇಳಿದ್ರು ಏನೋ ಹೇಳ್ತಿದ್ದಾರೆ ಅಂದ ತಕ್ಷಣ ನೀವು ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮಗೆ ನೀವು ಯಾವ ರೀತಿ ಹಿಂದಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಾ ಅದನ್ನು ಮಾಡ್ಕೊಂಡು ಹೋದರೆ ತುಂಬಾ ಒಳ್ಳೆಯದು. ಒಬ್ಬೊಬ್ಬರು ಒಂದೊಂದು ರೀತಿ, ಈ ವರ್ಷ ಒಂದು ರೀತಿ ಹೇಳಿದ್ರೆ ಮುಂದಿನ ವರ್ಷ ಇನ್ನೊಂದು ರೀತಿ ಹೇಳ್ತಾರೆ. ಸೊ ಅದನ್ನೆಲ್ಲ ಬಿಟ್ಟು ನಮ್ಮ ಅನುಕೂಲಕ್ಕೆ ತಕ್ಕನಾಗೆ ನಾವು ಪೂಜೆ ಮಾಡಿದ್ರೆ ಸಾಕು. ದೇವರು ಕೊಡಬೇಕು ಅಂತ ಮನಸ್ಸು ಮಾಡಿದ್ರೆ ಖಂಡಿತ ಕೊಟ್ಟೆ ಕೊಡ್ತಾಳೆ. ಅದನ್ನು ನಾವು ಒತ್ತಾಯಪೂರ್ವಕವಾಗಿ ನಾವು ಕಿತ್ಕೊಳ್ಳೋದಕ್ಕಾಗಲ್ಲ ದೇವರಿಂದ. ಸೊ ಹಾಗಾಗಿ ನಾವು ಎಷ್ಟೇ ದುಡ್ಡಿಟ್ರು, ಎಷ್ಟೇ ಅಲಂಕಾರ ಮಾಡಿದ್ರು, ಏನೇ ಮಾಡಿದ್ರು, ಯಾವ ಟೈಮ್ಗೆ ಏನು ವರಗಳನ್ನ ಕೊಡಬೇಕೋ ಆ ಟೈಮ್ಗೆ ಸಿಗುತ್ತೆ ಎಲ್ಲರಿಗೂ, ಹೌದಲ್ವಾ? ಓಕೆ, ಇವಾಗ ಪೂಜೆಗೆ ಬರ್ತೀನಿ. ನಮ್ಮನೆಯಲ್ಲಿ ಒಂದು ಗೊರವನಹಳ್ಳಿಗೆ ಹೋಗ್ತೀರಾ ಅಂದರೆ ಹಿಂದೆ ಎಲ್ಲ ಒಂದು ವಿಗ್ರಹ ಕೊಡ್ತಾಯಿದ್ರು. ಸೊ ಏನು ಪೂಜೆ ಮರ್ತೋಗಿದೆ ನನಗೆ, ಮರ್ತೋಗಿದೆ. ಸೊ ಆವಾಗ ನನಗೂ ಒಂದು ವಿಗ್ರಹ ಕೊಟ್ಟಿದ್ದರು, ಬಿಚ್ಚೋಲೆ ಮತ್ತು ವಿಗ್ರಹ. ಸೊ ಇದನ್ನೆಲ್ಲ ಕೊಡ್ತಾರೆ, ಅದನ್ನು ತಗೊಂಡು ಬಂದುಬಿಟ್ಟು ನಾವು ಪೂಜೆ ಮಾಡ್ತಿದ್ವಿ. ವಿಗ್ರಹ ಇದ್ದಾಗ ನಾವು ಅಭಿಷೇಕನ ಮಾಡಬೇಕಾಗುತ್ತೆ ಅದಕ್ಕೆ.
ಸೊ ಹಾಗಾಗಿ ಮೊದಲು ಅಭಿಷೇಕ ಮಾಡಬೇಕು. ಎಲ್ಲೇ ಹೋದರೂ ಅಷ್ಟು ದೇವಸ್ಥಾನಗಳಲ್ಲಿ ಮೊದಲು ಅಭಿಷೇಕ, ಆಮೇಲೆ ಕುಂಕುಮಾರ್ಚನೆ, ಆಮೇಲೆ ದೀಪ ಹಚ್ಚೋದು ಅಥವಾ ಮಹಾಮಂಗಳಾರತಿ ನಡೆಯೋದು ಎಲ್ಲವೂ ಕೂಡ ಆಗುತ್ತೆ ಅಲ್ವಾ. ಹಾಗಾಗಿ ನಾನು ಮೊದಲಿಗೆ ಅಭಿಷೇಕನ ಮಾಡಿ ಮುಗಿಸ್ಕೊಂಡು ಇವಾಗ ಅದೇ ವಿಗ್ರಹನ ಒಂದು ವೀಳ್ಯದೆಲೆ ಮೇಲೆ ಇಟ್ಬಿಟ್ಟು ಅಷ್ಟೋತ್ರಗಳನ್ನ ಹೇಳ್ತಾ ಕುಂಕುಮಾರ್ಚನೆನ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಪೂಜೆಗೆ ರೆಡಿ ಆಗಬೇಕು. ಸೊ ಆ ಕುಂಕುಮನ ನೀವು ಯಾರಿಗೂ ಕೂಡ ಕೊಡೋದಕ್ಕೆ ಹೋಗಬೇಡಿ. ದೇವರಿಗೆ ನಾವು ಅರ್ಚನೆ ಮಾಡಿರೋದು ನಮ್ಮ ಮನೆಯವ್ರು ಮಾತ್ರ ಆ ಕುಂಕುಮನ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಅದನ್ನು ಒಂದು ಬೇರೆ ಡಬ್ಬದಲ್ಲೇ ಹಾಕಿ ಇಟ್ಕೊಳ್ಳಿ. ಡೈಲಿ ಅದನ್ನೇ ಹಚ್ಕೋತಾ ಇರಿ, ಒಳ್ಳೆಯದಾಗುತ್ತೆ. ಸೊ ಪ್ರತಿ ವರ್ಷ ಇದೇ ರೀತಿ ನಾನು ಮಾಡ್ಕೊಂಡು ಬರೋದು. ಈ ಸರಿ ಏನೋ ಗೊತ್ತಿಲ್ಲ, ತುಂಬಾ ನಿಧಾನವಾಗಿ ತುಂಬಾ ಆರಾಮಾಗಿ ಪೂಜೆಗಳನ್ನ ಮಾಡಿಕೊಂಡೆ. ಇನ್ನು ಒಬ್ಬಟ್ಟನ್ನು ಬೆಳಗ್ಗೆನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲೇ ಇಲ್ಲ. ಸೊ ಅದರಲ್ಲೂ ನಾನು ಎದ್ದಿದ ತಕ್ಷಣ ನನ್ನ ಮಗ ಮತ್ತು ನಮ್ಮ ಮನೆಯವರಿಬ್ಬರು ಕೂಡ ಎದ್ದು ನನ್ನ ಜೊತೆಗೆ ಸಪೋರ್ಟ್ ಮಾಡಿಕೊಂಡು ಎಲ್ಲ ಕೂಡ ಕೆಲಸ ಮಾಡಿಕೊಡ್ತಾರೆ. ತುಂಬಾ ಖುಷಿ ಆಯಿತು. ಹೆಣ್ಮಕ್ಳಿಲ್ಲ ಅಂತ ನನಗೆ ಬೇಜಾರೇ ಆಗೋದಿಲ್ಲ, ಯಾಕಂದರೆ ಹೆಣ್ಮಕ್ಳಿದ್ರೆ ಮಾತ್ರ ಹೆಲ್ಪ್ ಮಾಡೋದಿಲ್ಲ, ಗಂಡ್ಮಕ್ಳು ಕೂಡ ಹೆಲ್ಪ್ ಮಾಡ್ತಾರೆ ಅನ್ನೋದಕ್ಕೆ ನನ್ನ ಮಗನೇ ಒಂದು ಉದಾಹರಣೆ. ಸೊ ಪಾಪ ಅವನು ಕೂಡ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನನ್ನ ಜೊತೆಗೆ ಎಲ್ಲನೂ ಕೂಡ ರೆಡಿ ಮಾಡಿಕೊಟ್ಟ. ಸೊ ಅದೆಲ್ಲ ಇವಾಗ ಕುಂಕುಮಾರ್ಚನೆ ಎಲ್ಲ ಮುಗಿದ ಮೇಲೆ ಮೊದಲು ನಾವು ಸಂಕಲ್ಪನ ಮಾಡ್ಕೊಬೇಕು. ಸಂಕಲ್ಪನ ಮಾಡಿಕೊಂಡು ದೇವರಿಗೆ ಅಂದರೆ ಈ ವರ್ಷ ಏನು ಅಂದ್ಕೊಂಡಿರ್ತೀರ ಆ ಸಂಕಲ್ಪ ಮುಂದಿನ ವರ್ಷದೊಳಗೆ ಮಾಡಿಕೊಡು ತಾಯಿ ಅಂತ ಹೇಳಿ ಕೇಳಿಕೊಂಡು ಇವಾಗ ದೀಪನ ಹಚ್ಬಿಟ್ಟು ಪೂಜೆಗೆ ಸಿದ್ಧವಾಗ್ತಾಯಿದ್ದೀನಿ. ನೋಡಿ ಇಷ್ಟು ಲಾಂಗ್ ಆಗಿದೆ ನಾನು ಪೂಜೆ ಮಾಡೋದ್ರೊಳಗೆ. ಬೆಳಗ್ಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಬಟ್ ಮಧ್ಯಾಹ್ನ ಆಗ್ತಿದ್ದ ಹಾಗೆ ಏನಾಯಿತು ನನಗೆ ಗೊತ್ತಿಲ್ಲ. ಇದ್ದಕ್ಕಿದ್ದ ಹಾಗೇ ಫುಲ್ಲು ಕೈ ಕಾಲು ಮೈಯೆಲ್ಲ ಫುಲ್ಲು ಅಂದರೆ ಫುಲ್ ಪೇಯ್ನ್ ಸ್ಟಾರ್ಟ್ ಆಯಿತು, ಸುಸ್ತು ಸ್ಟಾರ್ಟ್ ಆಯಿತು. ಇನ್ನೂ ದೇವರಿಗೇನು ನೈವೇದ್ಯ ಮಾಡ್ಕೊಂಡಿರಲಿಲ್ಲ. ನಾನು ಸಂಜೆ ಹಾಗೇ ಎಲ್ಲ ನೈವೇದ್ಯನೂ ಇಡೋದು. ಸೊ ಹಂಗಾಗಿ ಇವಾಗ ಏನೂ ಇಲ್ಲ, ಬರೀ ತಟ್ಟೆಗಳನ್ನ ತುಂಬಿಸ್ಬಿಟ್ಟು ಇಡ್ತೀನಿ ಅಷ್ಟೇ. ಇವಾಗ ಸದ್ಯಕ್ಕೆ ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಬುಕ್ಸಲ್ಲಿರೋ ಅಂಥದ್ದು ಕಥೆನ ಓದ್ಕೊಂಡೆ. ಅದನ್ನು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇಷ್ಟು ನಮ್ಮ ಮನೆಯ ಪೂಜೆ ಆಯಿತು. ಸೊ ಫ್ರೆಂಡ್ಸ್, ಇವಾಗ ಬೆಳಗ್ಗೆ ನಾನು ಪೂಜೆ ಎಲ್ಲ ಮುಗಿಸಿದ ಮೇಲೆ ವೀಡಿಯೋನ ಕಂಟಿನ್ಯೂನೇ ಮಾಡಲಿಲ್ಲ. ಬಿಕಾಸ್ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಜಾಸ್ತಿ ಕೋಲ್ಡ್ ಆಗಿಬಿಟ್ಟಿದೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ಕೋಲ್ಡ್ ಆಗಿದೆ. ಇನ್ನು ನೆಕ್ಸ್ಟ್ ಬಂದು ಇದನ್ನ ಮೆಹಂದಿನ ನಾನು ನಿನ್ನೆ ಬಿಡಿಸ್ಕೊಂಡೆ. ನಿನ್ನೆ ನೈಟು ಮಲ್ಕೊಳ್ಳೋಕೆ ಅಂತ ಹೇಳಿ ಹೋದಾಗ ಸೊ ಒಂದು ಕೋನ್ ತೊಗೊಂಡು ಬಂದಿದ್ದೆ. ನನಗೆ ಏನಾದ್ರು ಫಂಕ್ಷನ್ ಇದ್ದಾಗ, ಫೆಸ್ಟಿವಲ್ ಇದ್ದಾಗ ಹಾಕೊಳ್ಳೋದು ತುಂಬಾ ಇಷ್ಟ ಆಗುತ್ತೆ, ಅದಕ್ಕೇ ಹಾಕ್ಕೊಂಡೆ. ಸೊ ಇವಾಗ ಬಂದು ಒಬ್ಬಟ್ಟು ಮಾಡ್ತಾಯಿದ್ದೀನಿ ದೇವರಿಗೆ. ಸೊ ಬೆಳಗ್ಗೆನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಟೈಮೇ ಸಾಕಾಗೋದಿಲ್ಲ. 3 ಗಂಟೆಗೆ ಎದ್ದು ಸೊ ಎಲ್ಲನೂ ಕೂಡ ಬೆಳಗ್ಗೆನೇ ಪ್ರಿಪೇರ್ ಮಾಡ್ಕೊಬೇಕಲ್ವ. ಸೀರೆ ಉಡ್ಸೋದ್ರಿಂದ ಹಿಡ್ದು ಬಾಗಿಲಿಗೆ ನೀರು ಹಾಕೋದು, ಸೊ ಎಲ್ಲನೂ ಕೂಡ ಏನೇ ನೋಡಿದ್ರಿ ಅದು ಎಲ್ಲನೂ ಕೂಡ ಬೆಳಗ್ಗೆ ಎದ್ದೆ ಮಾಡ್ಕೊಂಡಿದ್ರಿಂದ ಟೈಮ್ ಸಾಕಾಗಲಿಲ್ಲ. ಅದಕ್ಕೇ ಸಾಯಂಕಾಲನೇ ದೇವರಿಗೆ ನೈವೇದ್ಯ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಯೂಶ್ವಲಾಗಿ ನಾನು ಸಾಯಂಕಾಲದಲ್ಲೇ ಎಲ್ಲನೂ ಕೂಡ ನೈವೇದ್ಯನ ಮಾಡಿಡ್ತೀನಿ. ಸೊ ಇವಾಗ ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟಿನ ಸಾರಂತೂ ಇದ್ದೇ ಇರುತ್ತೆ, ಆದರೆ ದೇವರಿಗೆ ನೀಡೋದಿಲ್ಲ ಅದನ್ನು. ಸೊ ಮನೆಯವ್ರಿಗೆ ಅನ್ನ ಸಾಂಬಾರಿನ ಮಾಡಿಕೊಡ್ಬೇಕಲ್ವ ಇವಾಗ, ಅದಕ್ಕೆ ಅಂತ ಹೇಳಿಬಿಟ್ಟು ಒಬ್ಬಟ್ಟಿನ ಸಾರು ಕೂಡ ರೆಡಿ ಆಗಿದೆ. ಒಬ್ಬಟ್ಟನ್ನ 2 ಮಾತ್ರ ತಟ್ಬಿಟ್ಟು ಹಾಗೆ ಬಿಟ್ಟೆ. ಸೊ ಒಂದು 5 ಒಬ್ಬಟ್ಟನ್ನ ನಾವು ದೇವ್ರ ಮುಂದೆ ಇಡಬೇಕಾಗುತ್ತೆ. ಇನ್ನೂ ಟೈಮ್ ಇತ್ತಲ್ವ. ಸೊ ಇವಾಗ ರೈಸ್ ಎಲ್ಲ ಹಾಕ್ತಾ ಇದ್ದೆ, ಹಾಗೆ ಸ್ವಲ್ಪ ಪಾತ್ರೆಗಳಿತ್ತು ಬೆಳಗ್ತಾ ಇದೆ. ಇವಾಗ ಸ್ವಲ್ಪ ಹೊತ್ತು ಆದಮೇಲೆ ಒಂದು 2:30-3 ಗಂಟೆ ಹಂಗೆ ಮಾಡೋಣ ಅಂತ. ನೆಕ್ಸ್ಟ್ ಬಂದು ಚಿತ್ರಾನ್ನ, ಅಂದರೆ ನಿಂಬೆ ಹುಳಿ ಚಿತ್ರಾನ್ನಕ್ಕೆ ಹೆಚ್ಚಿಟ್ಟಿದ್ದೀನಿ. ಅದು ದೇವರಿಗೆ ನೈವೇದ್ಯ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಪಾನಕ ಮತ್ತು ಹೆಸರುಬೇಳೆ ಏನು ಬೇಗ ನೆನೆಯುತ್ತೆ, ಒಂದು 3 ಗಂಟೆಗೆಲ್ಲ ನೆನೆಯೋದಕ್ಕೆ ಅಂತ ಬಿಡ್ತೀನಿ. ಸೊ 5 ಗಂಟೆ 5:30ಗೆಲ್ಲ ನಾನು ಗೋಪೂಜೆ ಮಾಡಿಕೊಂಡು ಮನೆ ಒಳಗಡೆ ಪೂಜೆ ಮಾಡಿ ದೇವರಿಗೆ ಮಹಾಮಂಗಳಾರತಿ ಎಲ್ಲ ಅವಾಗ ಆಗುತ್ತೆ. ಸಾಯಂಕಾಲ ಎಲ್ಲರಿಗೂ 6 ಗಂಟೆ 6:30ಗೆ ಬರೋದು ಕೇಳ್ಬಿಟ್ಟಿದ್ದೀನಿ. ಬಿಕಾಸ್ ಎಲ್ಲ ನಮ್ಮದು ತೋಟದ ಮನೆ ಅಲ್ವಾ, ಸ್ವಲ್ಪ ಅವ್ರ ಮನೆಗಳೆಲ್ಲ ದೂರ ಇರೋದ್ರಿಂದ ಬೇಗನೆ ತೊಗೊಂಡು ಅರಿಶಿನ ಕುಂಕುಮ ತೊಗೊಂಡು ಹೋಗಲಿ ಅಂತ ಹೇಳಿಬಿಟ್ಟು, ಸೊ ಅವರಿಗೆ ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು, ಕೊಡೋರಿಗೆ ಪುಳಿಯೋಗರೆ ಮತ್ತು ಪಾನಕಕ್ಕೆ ಮತ್ತು ಕೋಸಂಬರಿ ಇದ್ದೇ ಇರುತ್ತೆ ಅಲ್ವಾ. ಸೊ ಅದ್ರ ಜೊತೆಗೆ ಫ್ರೂಟ್ ಸಲಾಡ್. ಸೊ ಫ್ರೂಟ್ಸ್ ಅಂತೂ ತುಂಬ ಅಂದರೆ ತುಂಬಾ ಇದೆ, ಇಲ್ಲಿ ಕೆಳಗಡೆ ನೋಡ್ಬೋದು.
ಸಿಕ್ಕಾಪಟ್ಟೆ ಫ್ರೂಟ್ಸ್ ಇದೆ, ಅದಕ್ಕೆ ಫ್ರೂಟ್ ಸಲಾಡ್ ನಾವು ತಿನ್ನಂಗಾಗುತ್ತೆ, ಅವ್ರಿಗೂ ಕೊಟ್ಟಂಗಾಗುತ್ತೆ. ಸೊ ಫ್ರೂಟ್ ಸಲಾಡ್ ಮಾಡಿಬಿಟ್ಟೋಣ ಎಲ್ಲರಿಗೂ ಸೇರಿ ಅಂತ ಹೇಳಿ ಸೊ ಫ್ರೂಟ್ ಸಲಾಡ್ ಒಂದು ಮಾಡ್ತಾ ಇದ್ದೀವಿ. ಇಷ್ಟು ಇವತ್ತು ನಮ್ಮ ಹಬ್ಬದ ಊಟ. ಕೂಡ 2 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಕೊತೀನಿ. ಸೊ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಇವಾಗ ಒಬ್ಬಟ್ಟನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಅಂದರೆ ಒಂದು 2 ಮಾಡಿ ಇಟ್ಟಿದ್ದೆ ಮೊದಲೇ. ಇನ್ನೂ ಟೈಮ್ ಇತ್ತು, ಹಾಗೆ ನನಗೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿದೆ. ನಿಂತ್ಕೊಂಡು ಏನೂ ಕೂಡ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಆದರೂ ಕೂಡ ಮಾಡ್ಕೊಳ್ಳೇಬೇಕು. ನೈವೇದ್ಯಕ್ಕೆ ಏನೂ ಕೂಡ ಪ್ರಿಪೇರ್ ಮಾಡ್ಕೊಂಡಿಲ್ಲ ಇನ್ನೂ. ಅದನ್ನೆಲ್ಲನೂ ಕೂಡ ಮಾಡ್ಕೊಳ್ಳೋಷ್ಟೊತ್ತಿಗೆ ಸಾಯಂಕಾಲ ಆಗೋಗ್ಬಿಡುತ್ತೆ. ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಒಂದು ಸ್ವಲ್ಪ ಹೊತ್ತು ಮಾಡೋದು. ನಾನಂತೂ ಹೆಗ್ಲ ಮೇಲೆ ಒಂದು ನ್ಯಾಪ್ಕಿನ್ ಹಾಕ್ಕೊಂಡೇ ಬಿಟ್ಟಿದ್ದೀನಿ. ಸೊ ಫುಲ್ಲು ನೀರು ಥರ ಮೂಗಲ್ಲಿ ಬರ್ತಾನೆ ಇತ್ತು. ಬೆಳಗ್ಗೆ ಸ್ವಲ್ಪ ಬೇಗ ಎದ್ದಿರೋದು, ತುಂಬ ಸ್ಟ್ರೆಸ್ ಆಗ್ತಿತ್ತಲ್ವ ನನಗೆ ಆಲೇ 3-4 ಡೇಸಿಂದ, 1 ವೀಕಿಂದನೇ ಅಂತಲೇ ಅನ್ಕೊಬೋದು. ಆ ಕಾರಣಕ್ಕೆ ಈ ರೀತಿ ಕೋಲ್ಡ್ ಆಗಿರ್ಬೋದು ಅಂತ ಹೇಳಿಬಿಟ್ಟು ಇವಾಗ ಸದ್ಯಕ್ಕೆ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ. ಒಬ್ಬಟ್ಟೆಲ್ಲ ಮುಗಿಸಿದ ಮೇಲೆ ನಾನು ಚಿತ್ರಾನ್ನ ಗೊಜ್ಜು ಆಗಿರ್ಬೋದು, ಇನ್ನು ಕೊಡೋರಿಗೆಲ್ಲರಿಗೂ ಪುಳಿಯೋಗರೆ ಗೊಜ್ಜು ಮಾಡ್ಕೋಬೇಕಿತ್ತಲ್ವ, ಅದನ್ನು ಕೂಡ ಮಾಡಿಕೊಂಡು ಎಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊಂಡು ಆಯಿತು. ದೇವ್ರ ಮುಂದೆ ಅದನ್ನೆಲ್ಲನೂ ಕೂಡ ಒಂದೊಂದು ಬೌಲಿಗೆ ಹಾಕಿಬಿಟ್ಟು ಇಟ್ಬಿಟ್ಟಿದ್ದೀನಿ, ನೈವೇದ್ಯಕ್ಕೆ ಮರ್ತೋಗ್ಬಿಡ್ತೀನಿ ಅಂತ. ಸೊ ಅದನ್ನು ಇಟ್ಬಿಟ್ಟು ಇವಾಗ ಬಾಗಿಲಿಗೆ ನೀರು ಹಾಕಿ ನಾನು ಕೈಕಾಲು ಮುಖ ತೊಳ್ಕೊಂಡು ಸ್ಯಾರಿನೆಲ್ಲ ವೇರ್ ಮಾಡಿ ಸೊ ಇವಾಗ ಹಸು ಮತ್ತು ಕರು ಎರಡಕ್ಕೂ ಕೂಡ ಪೂಜೆ ಮಾಡೋಣ ಅಂತ. ಹಸು ಪಾಪ ಇವಾಗ ಗಬ್ಬಾಗಿರೋದ್ರಿಂದ, ಪ್ರೆಗ್ನೆಂಟ್ ಇರೋದ್ರಿಂದ ಪಾಪ ಅದು ಜಾಸ್ತಿ ಹೊತ್ತು ತಿಂದ್ಕೊಳ್ಳೋದೇ ಇಲ್ಲ. ಆಮೇಲೆ ಏನು ಗೊತ್ತಾ, ಏನು ಕೊಟ್ರೂ ಜಾಸ್ತಿ ತಿನ್ನೋದಿಲ್ಲ. ಇನ್ನೊಂದು ಸ್ವಲ್ಪ ದಿವಸದಲ್ಲೆಲ್ಲ ಕರು ಹಾಕುತ್ತೆ ಹಸು. ಒಂಥರ ತುಂಬ ಗರ್ಭಿಣಿ ಅಂತ ಹೇಳ್ತಾರೆ ಅಲ್ವಾ, ಆ ಥರ ಹಸು. ಅದು ಏನು ಅಂದರೆ ನಾವಿವಾಗ ಮರದಲ್ಲಿ ಇಟ್ಬಿಟ್ಟು ಅಕ್ಕಿ, ಬೆಲ್ಲ ಮತ್ತು ಬಾಳೆಹಣ್ಣು ಇದನ್ನೆಲ್ಲನೂ ಕೂಡ ಕೊಡ್ತೀವಿ. ಬಟ್ ಅದು ತಿನ್ನಲಿಲ್ಲ. ಅದಾದಮೇಲೆ ಬಾನಿ ಒಳಗೆ ಹಾಕಿಬಿಟ್ಟು ತಿನ್ನಿಸಿ ಏನಾಗಲ್ಲ, ಮರದಲ್ಲಿ ತಿಂದು ಕೆಲವೊಂದಕ್ಕೆ ಅಭ್ಯಾಸ ಇರೋದಿಲ್ಲ, ಆವಾಗ ಬಾನಿ ಒಳಗೆ ಹಾಕಿಬಿಟ್ಟು ತಿನ್ನಿಸಿದ್ರೆ ಏನಾಗೋದಿಲ್ಲ. ಅಲ್ಲೆಲ್ಲ ಮುಗಿಸ್ಕೊಂಡು ಬರ್ತಿದ್ದಾಗೆ ಇವಾಗ ಒಳಗಡೆನೂ ಪೂಜೆ ಎಲ್ಲ ಮಾಡಿ ಮಹಾಮಂಗಳಾರತಿ ಎಲ್ಲ ಮಾಡ್ಕೊಂಬಿಟ್ಟೆ. ಯಾಕಂದರೆ ಇನ್ನು ಅರಿಶಿನ ಕುಂಕುಮಕ್ಕೆ ಬರೋರು ಸ್ಟಾರ್ಟ್ ಆದರೆ ಇನ್ನು ನಾನು ಆವಾಗ ಪೂಜೆ ಮಾಡೋದಕ್ಕೆ ಬರೋದು ಸರಿ ಹೋಗಲ್ಲ ಅಂತ ಹೇಳಿಬಿಟ್ಟು ನೈವೇದ್ಯ ಎಲ್ಲನೂ ಇಟ್ಕೊಂಡಿದ್ದೆ ಅಲ್ವಾ ದೇವರಿಗೆ. ಸೊ ಅದಕ್ಕೋಸ್ಕರ ಪೂಜೆನೂ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇವಾಗ ಪೂಜೆನೂ ಮಾಡಿ ಮುಗಿಸ್ಕೊಂಡೆ. ಫ್ರೆಂಡ್ಸ್, ಇವಾಗ ಸಂಜೆಯ ಪೂಜೆ ಕಂಪ್ಲೀಟ್ ಆಗಿದೆ. ಇನ್ನು ಕುಂಕುಮಕ್ಕೆ ಒಬ್ಬೊಬ್ಬರೇ ಬರ್ತಿದ್ದಾರೆ, ಇಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅದೇನು ಕೂಡ ಡೀಟೇಲಾಗಿ ಕುಂಕುಮಕ್ಕೆ ಬರೋದನ್ನ ಆದಷ್ಟು ಟ್ರೈ ಮಾಡ್ತೀನಿ ತೆಕ್ಕೊಳ್ಳೋದಕ್ಕೆ ವೀಡಿಯೋನ. ಸೊ ಹೀಗೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ, ವೀಡಿಯೋ ಮಾಡ್ಕೋಬೇಕು ಅನ್ನೋದು ನನ್ನ ಮಗನಿಗೂ ಕೂಡ ಹೇಳಲ್ಲ, ನಾನು ಮಾಡ್ಕೊಳ್ಳೋದಿಲ್ಲ, ಮರ್ತೇ ಹೋಗ್ತೀನಿ. ಬೆಳಗ್ಗೆಯಿಂದ ನಾವು ಸಾಯಂಕಾಲದವರೆಗೂ ಉಪವಾಸ ಇರ್ತೀವಿ ಅಲ್ವಾ. ಸಾಯಂಕಾಲ ಮುತ್ತೈದೆಯರಿಗೆಲ್ಲರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಇನ್ನು ಗಂಡನ ಕಾಲಿಗೆ ನಮಸ್ಕಾರ ಮಾಡಿ ಅವರ ಒಂದು ಆಶೀರ್ವಾದನ ಕೂಡ ತಗೊಂಡು ಉಪವಾಸನ ಮುರಿಬೇಕಾಗುತ್ತೆ. ಇವಾಗ ನಾನು ಆರತಿ ಮಾಡ್ತಾಯಿದ್ದೀನಿ, ತುಪ್ಪದ ಆರತಿ ಮತ್ತು ಕೆಂಪಾರತಿ, ಕೆಂಪು ನೀರು ಮಾಡಿಕೊಂಡು ತುಪ್ಪದ ಆರತಿ ಮಾಡ್ತಾಯಿದ್ದೀನಿ ದೇವರಿಗೆ. ಯಾವುದೇ ಕೆಟ್ಟ ದೃಷ್ಟಿಗಳು ಬೀಳಬಾರ್ದು ದೇವ್ರ ಮೇಲೆ ಅಂತ ಹೇಳಿಬಿಟ್ಟು. ಸೊ ಇದಾದಮೇಲೆ ಊಟ ಮಾಡಿ ಮಲ್ಕೊಂಡ್ವಿ. ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದೇವ್ರದ್ದು ಎಲ್ಲರೂ ಕೂಡ ತೆಗ್ದು ಆಗಿದೆ. ಸೊ ನೋಡ್ತಾ ಇರ್ಬೋದು, ಬೆಳಗ್ಗೆ ಪೂಜೆ ಮಾಡಿ 9 ಗಂಟೆಗೆಲ್ಲ ರಾಹುಕಾಲ ಅಂತ ಹೇಳಿಬಿಟ್ಟು ಎದ್ದು ಎಲ್ಲನೂ ಕೂಡ ತೆಗ್ದು ಆಯಿತು. ಸೊ ನೆನ್ನೆ ಮಧ್ಯಾಹ್ನದಿಂದನೇ ನನಗೆ ಮತ್ತು ನನ್ನ ಮಗನಿಗಿಬ್ರಿಗೂ ಕೂಡ ಸಿಕ್ಕಾಪಟ್ಟೆ ಶೀತ ಆಗಿತ್ತು. ಸೊ ನೈಟು ಒಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ವಿ. ಬಟ್ ಬೆಳಗ್ಗೆಗೆ ಇನ್ನೂ ಜಾಸ್ತಿ ಆಗಿದೆ. ಅವನಿಗೂ ನನಗೂ ಕಣ್ಣಲ್ಲೆಲ್ಲ ನೀರು ಬರುತ್ತೆ. ಸೊ ಕೋಲ್ಡ್ ಅಂತೂ ನಿಂತೇ ಇಲ್ಲ, ಜೊತೆಗೆ ತಲೆನೋವು. ಸೊ ಹಬ್ಬ ಇನ್ನೊಂದು 3-4 ಡೇಸ್ ಇದೆ ಅಂತ ಅಂದಿದ ತಕ್ಷಣ ನನಗೆ ಕಂಟಿನ್ಯೂಸ್ ಆಗಿ ತಲೆನೋವು ಸ್ಟಾರ್ಟ್ ಆಗಿತ್ತು. ಸ್ಟ್ರೆಸ್ ತುಂಬಾ ಇತ್ತು. ಡೈಲಿ ಕೆಲಸ ಅಂತ ಹೇಳಿಬಿಟ್ಟು, ಅದು ಅಲ್ಲದೆ ಹಬ್ಬದ ದಿನ 3 ಗಂಟೆಗೆ ಎದ್ದು ಸೊ ಎಲ್ಲನೂ ಕೂಡ ಪ್ರಿಪೇರ್ ಮಾಡಿದ್ವಿ. ನನ್ನ ಜೊತೆಗೆ ಪಾಪ ನನ್ನ ಮಗನೂ ಕೂಡ ಎದ್ದಿದ್ದ. ಸೊ ಅವನಿಗೆ ಗೊತ್ತಿಲ್ಲ, ಅವನಿಗಿದ್ದಕ್ಕಿದ್ದಾಗೆ ಅವನಿಗೂ ಕೂಡ ನಿನ್ನೆ ಸಂಜೆಯಿಂದ ನೈಟಿಂದ ಸ್ಟಾರ್ಟ್ ಆಗಿದೆ ಕೋಲ್ಡು. ನನಗೆ ಮಧ್ಯಾಹ್ನ ಅಂದರೆ ಒಂದು 11:30-12 ಗಂಟೆಗೆಲ್ಲ ನನಗೆ ಕೋಲ್ಡು ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿತ್ತು. ಕಣ್ಣು ಬೀಳೋದಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಏನು ದೇವರಿಗೆ ನೈವೇದ್ಯ ಎಲ್ಲ ರೆಡಿ ಮಾಡಬೇಕಿತ್ತು. ಸೊ ಅದು ಯಾವುದು ಕೂಡ ಮಾಡೋದಕ್ಕಾಗ್ತಿರ್ಲಿಲ್ಲ. ಅದೇ ಸ್ಟ್ರೆಸ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಜ್ವರ ಬಂದಿದೆ. ಆದರೂ ಕೂಡ ದೇವ್ರ ಕಾರ್ಯನ ಪೂರ್ತಿಯಾಗಿ ಮುಗಿಸ್ಲೇಬೇಕಲ್ವ, ಅದಕ್ಕೋಸ್ಕರ ಬೆಳಗ್ಗೆನೇ 6 ಗಂಟೆಗೆ ಎದ್ದು
ಸೊ ಎಲ್ಲನೂ ಕೂಡ ರೆಡಿ ಮಾಡಿ ನಾನು ಕೂಡ ಸ್ನಾನ ಮಾಡಿಕೊಂಡು ಮನೆಯವರೆಲ್ಲರೂ ಕೂಡ ಸ್ನಾನ ಮಾಡಿ ಇವಾಗ ಕಳಸ ಎಲ್ಲನೂ ಎತ್ತಿದಾಯಿತು. ಕಳಸನ ನೀವು ಕೇಳಿದ್ರಿ ಎಷ್ಟು ಅಮೌಂಟ್ ಅಕ್ಕ ಅಂತ ಹೇಳಿಬಿಟ್ಟು, ಅದು 36,000 ಆಯಿತು ನಮಗೆ. ಬೆಳಿಗ್ಗೆ ಅದನ್ನ ಏನು ಅಂತ ಅಂದರೆ ಅದನ್ನು ತೊಳೆಯೋದೇ ಒಂದು ದೊಡ್ಡ ಸಾಹಸ ನಮಗೆ. ಯಾಕಂದರೆ ಡಿಸೈನ್ ಏನಿದೆ ಅಲ್ಲೆಲ್ಲ ಹೋಗಿ ಹೋಗಿ ಕೂತ್ಕೊತಾ ಇರುತ್ತೆ. ಏನಾದರೂ ಸೋಪ್ ಏನಾದರೂ ಹಾಕಿದ್ರೆ ಅಥವಾ ಬೇರೆ ಏನಾದರೂ ತೊಳಿತಾ ಇದ್ದರೆ ಸೊ ಸಂದಿಲೆಲ್ಲ ಕೂತಿರುತ್ತೆ. ಅದನ್ನೆಲ್ಲ ನಾವು ತೊಳೆದ ಮೇಲೆ ನೀಟಾಗಿ ಬಟ್ಟೆಯಿಂದ ವಾಶ್ ಮಾಡಬೇಕು. ಸೊ ಅದನ್ನು ಸ್ವಲ್ಪ ಒಳಗಡೆ ಎಲ್ಲ ಡ್ರೈ ಆಗಲಿ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ಎಸ್, ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ನಮ್ಮದು ಕೂಡ ತುಂಬ ಚೆನ್ನಾಗಾಯಿತು. ಈ ಸಲ ಒಂದು ರೀತಿ ಕಾಮಾಗಾಯಿತು ಅಂತಲೇ ಹೇಳ್ಬೋದು. ಸ್ಟ್ರೆಸ್ ಏನಿರಲಿಲ್ಲ ನನಗೆ ಸರಿ. ಹಬ್ಬದ ದಿನ ಪ್ರತಿ ಸರಿನೂ ತುಂಬ ಸ್ಟ್ರೆಸ್ ಇತ್ತು. ಬಿಕಾಸ್ ಅಡುಗೆ ಎಲ್ಲ ಮಾಡ್ತಿದ್ದೆ ಅಲ್ವಾ, ಎಲ್ಲರಿಗೂ ಒಬ್ಬಳೇ ಮಾಡಬೇಕಿತ್ತು. ತುಂಬಾ ಟಯರ್ಡ್ ಆಗ್ತಾಯಿತ್ತು. ಬಟ್ ಈ ಸರಿ ಮನೆ ಕೆಲಸ ಎಲ್ಲ ಜಾಸ್ತಿ ಆಯಿತು. ಹಬ್ಬದ ದಿನ ಕೆಲಸ ಕಡಿಮೆ ಆಯಿತು, ಆದರೂ ಕೂಡ ಜ್ವರ ಬಂತು. ಓಕೆ, ಹಾಸ್ಪಿಟಲ್ಗೆ ಹೋಗಿಲ್ಲ. ಇವಾಗ ಹಾಸ್ಪಿಟಲ್ಗೆ ಸಂಜೆ ಮೇಲೆ ಹೋಗೋಣ ಅಂತ ಹೇಳಿಬಿಟ್ಟು ಸೊ ತಟ್ಟೆ ಎಲ್ಲನೂ ತೆಗೆದು ಇನ್ನೂ ಇಟ್ಟಿದ್ದೀನಿ. ಇನ್ನೂ ತಿಂಡಿಗೆ ಪ್ರಿಪೇರ್ ಮಾಡಿಲ್ಲ. ಸೊ ನನಗೂ ನನ್ನ ಮಗನಿಗೆ ಇಬ್ರಿಗೂ ಜ್ವರ ಇರೋದ್ರಿಂದ ಏನಾದರೂ ರೊಟ್ಟಿ ಅಥವಾ ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು, ನಾನು ಚಿತ್ರಾನ್ನದ ಗೊಜ್ಜಿತ್ತು ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೆ. ಸೊ ಆದರೂ ಕೂಡ ಜ್ವರ ಇರೋದ್ರಿಂದ ಜಡ್ಡಂಶ ತಿಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಓಕೆ ಫ್ರೆಂಡ್ಸ್, ನಮ್ಮನೆ ಒಂದು ವರಮಹಾಲಕ್ಷ್ಮಿ ಹಬ್ಬ ಹೀಗಾಯಿತು. ಸೊ ನೆನ್ನೆ ನೈಟು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಯಾಕಂದರೆ ಹುಷಾರು ತಪ್ಪಿಟ್ಟಿದೆ ನಾನು ಅಷ್ಟೊತ್ತಿಗಾಗಲೇ. ನನಗೇನು ಅಂದರೆ ಯಾರೇ ಬಂದರೂ ನನಗೆ ಹುಷಾರಿಲ್ಲ ಅನ್ನೋದನ್ನು ನಾನು ತೋರಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಸ್ವಲ್ಪ ಚೆನ್ನಾಗಿ ಓಡಾಡೋದು ಹಾಗೆ ಹೀಗೆ ಕೆಲಸಗಳನ್ನ ಮಾಡ್ತೀನಿ. ಸದ್ಯಕ್ಕೆ ನೆನ್ನೆ ರಾತ್ರಿ ದೃಷ್ಟಿನೆಲ್ಲ ತೆಗೆದು ದೇವರಿಗೆ ದೃಷ್ಟಿ ಆರತಿ ಎಲ್ಲ ಮಾಡಿ ಸೊ ಕಳಸನ ಹಲ್ಗಾಡಿಸಿ ನೈಟು ನಾವು ಮಲಗೋ ಟೈಮ್ನಲ್ಲಿ ಕಳಸನ ಹಲ್ಗಾಡಿಸ್ತೀನಿ. ಸೊ ಒಂದು 8 ಗಂಟೆಗೆಲ್ಲ ಊಟ ಎಲ್ಲ ಆಗಿ ಆರಾಮಾಗಿ ಅಂತ ಅಲ್ಲ, ಸೊ ಯಾವ ಸೈಡ್ ಮಲ್ಕೊಂಡ್ರೂ ಮೂಗಿಂದ ಸೋರ್ತಾನೆ ಇತ್ತು ನಮಗೆ. ದೇವ್ರ ಹತ್ರನೇ ನಾವು ಮಲ್ಕೊತೀವಿ ಯಾವಾಗಲೂ ಅಷ್ಟೇ. ದೇವ್ರು ಕೂರಿಸಿದಾಗ ದೇವ್ರ ಹತ್ರನೇ ನಾವು ಮಲ್ಕೊಂಡು ಕಾಮಾಕ್ಷಿ ದೀಪ ಅಂತ ಏನು ಇಡ್ತೀವಿ ಅದನ್ನು ಬೆಳಗ್ಗೆವರೆಗೂ ಉರಿಯೋ ಹಾಗೆ ನೋಡ್ಕೊತೀನಿ. ಅದು ಏನೋ ನಮ್ಮ ಒಂದು ನಂಬಿಕೆ ಅಷ್ಟೇ. ಎಲ್ಲರೂ ಹಾಗೆ ಮಾಡಬೇಕು ಅನ್ನೋದೇನಿಲ್ಲ. ಎಲ್ಲರಿಗೂ ಅವ್ರವ್ರದ್ದು ಒಂದೊಂದು ರೀತಿ ಸಂಪ್ರದಾಯಗಳಿರುತ್ತೆ, ಅವ್ರಿಗೆ ಒಂದು ನಂಬಿಕೆಗಳಿರುತ್ತೆ. ಸೊ ಹಾಗಾಗಿ ಆ ನಂಬಿಕೆಯಿಂದ ನಾನು ಆ ದೀಪನ ಹಾರಿಸೋದಕ್ಕೆ ಬಿಡೋದಿಲ್ಲ. ರಾತ್ರಿ ಎಲ್ಲ ಕಾಯ್ತೀನಿ ಅಂತ ಅಂದರೆ ನಾವು ನಿಧಾನ ಅಂದರೆ ಈ ಸರಿ ನನಗೆ ಏನಾಯಿತು ಅಂದರೆ ತುಂಬ ನಿಧಾನವಾಗಿ ದೀಪ ಹುರಿತಾಯಿತ್ತು. ಹೋದ ಸರಿ ತುಂಬ ಬೇಗ ಖಾಲಿ ಆಗೋಗ್ತಾಯಿತ್ತು ತುಪ್ಪ. ಸೊ ಕೊನೆಗೆ ನಿದ್ದೆ ಬಂದು ಒಂದು ಟೈಮಲ್ಲಿ ಮಲ್ಕೊಂಡ್ಬಿಟ್ಟೆ. ಸೊ ಎಲ್ಲ ದೀಪಗಳು ಹಾರೋಗಿತ್ತು ಹೋದ ವರ್ಷ. ಬಟ್ ಈ ವರ್ಷ ಗೊತ್ತಿಲ್ಲ, ನಾನು ಪದೇ ಎಚ್ಚರ ಆಗ್ತಿದ್ರು ಕೂಡ ನೋಡಬೇಕಾದ್ರೆಲ್ಲ ಇನ್ನೂ ತುಪ್ಪ ಹಾಗೆ ಇರೋದು. ಸೊ ಒಂದು ರೀತಿ ಖುಷಿ ಆಯಿತು ನನಗೆ. ಯಾಕಂದರೆ ಎಲ್ಲಿ ದೀಪ ಹೋಗುತ್ತೋ ಅನ್ನೋದೊಂದು ಟೆನ್ಷನ್ ಇರುತ್ತೆ ಅಲ್ವಾ. ಸೊ ಒಂದು 2 ಸರಿ ಏನೋ ಎದ್ದು ತುಪ್ಪನ ಹಾಕಿದೆ. ಸದ್ಯಕ್ಕೆ ಬೆಳಗೂ ಚೆನ್ನಾಗಿ ಉರಿತು ದೀಪ. ಓಕೆ, ಇಷ್ಟು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಕಂಪ್ಲೀಟ್ ಆಯಿತು. ಒಂದು ದೊಡ್ಡ ಹೆಣ್ಮಕ್ಳುಗಳಿಗೆ ಇರುವಂಥ ಜವಾಬ್ದಾರಿ ಅದು. ಸೊ ಹೇಗೆ ಮಾಡ್ತೀವೋ ವರ್ಷ ತಿಂಗಳೆಲ್ಲ ಎಷ್ಟು ತಿಂಗಳುಗಳಿಂದ ಒದ್ದಾಡ್ತಾ ಇರ್ತೀವಿ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ಸೊ ಫೈನಲಾಗಿ ಹಬ್ಬನ ಮುಗಿಸ್ಬಿಟ್ಟು ಕಳಸನ ಎತ್ತಿದ್ವಿ ಅಂದ ತಕ್ಷಣ ಏನೋ ಒಂಥರ ರಿಲ್ಯಾಕ್ಸೇಷನ್. ಏನೋ ಒಂದು ದೊಡ್ಡ ಜವಾಬ್ದಾರಿ ಇಳಿತಲ್ಲಪ್ಪ ಅಂತ ಹೇಳಿಬಿಟ್ಟು ನಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಸಿಂಪಲ್ಲಾಗಿ ಈ ಸರಿ ಆಚರಿಸಿದ್ವಿ. ಹಾಗೆಯೇ ಈ ಸರಿ ಯಾರೇ ಕೇಳ್ಕೊಂಡ್ರು ಕೂಡ ತಾಯಿ ಪ್ರತಿಯೊಬ್ಬರಿಗೂ ಅವರ ಒಂದು ಬೇಡಿಕೆಗಳನ್ನು ಈಡೇರಿಸಲಿ ಅಂತ ಬೇಡ್ಕೊತೀನಿ ನಾನು ಕೂಡ. ಸೊ ಇವತ್ತಿನ ಒಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಓಕೆ, ಕೀಪ್ ವಾಚಿಂಗ್, ಬಾಯ್.